ಯಾಕೆ ತ್ರಿವೇಣಿ ಮನೆ ಹತ್ರ ಬಂದ್ರೆ ಆ ಥರ ಆಡ್ ಕಳಿಸ್ಬಿಟ್ಟಲ್ಲ ನೀನು? ಏನಾಗ್ತಾ ಇತ್ತು ಮಾತಾಡೋದಂದ್ರೆ? ಎಷ್ಟು ಸಲ ಹೇಳಿದ್ದೀನಿ ತಿಲಕ, ನಮ್ದು ಇಬ್ರು ಮದುವೆ ಆಗೋವರೆಗೂ ಹತ್ರ ಎಲ್ಲ ಮನೆ ಹತ್ರ ಬರ್ಬೇಡ, ನಾವಿಬ್ರು ಲವ್ ಮ್ಯಾರೇಜ್ ಮಾಡ್ಕೊಂತೀವಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ನಮ್ಮಪ್ಪನೇ ಒಪ್ಪಿ ಮಾಡ್ತಾ ಇದ್ದಾರೆ ಅನ್ನೋ ತರ ಇರ್ಬೇಕು ಅಂತ ಹೇಳಿದ್ರೆ ನೀನು ಪದೇ ಪದೇ ಕೇಳಲೇ ಈ ತರ ಮಾಡ್ತಿಲ್ಲ. ನಿನ್ಗೆ ಯಾವ ತರ ಇರ್ಬೇಕು ಹೇಳು ನಾನು? ಅಯ್ಯೋ ತ್ರಿವೇಣಿ, ವಿಷಯ ಗೊತ್ತಿಲ್ಲ ನಿನಗೆ, ಸುಮ್ಮನೆ ಬೈಬೇಡ ನೀನು. ನನಗೆ ಗೊತ್ತಾಯ್ತಾ ಎಂಥ ಕೆಲಸ ಆಗಿದೆ ನಿನಗೆ ಗೊತ್ತಾ ಇವತ್ತು? ಏನೋ ಆಯ್ತು ಅಂತದ್ದು, ಅಂತ ತಲೆ ಹೋಗಂತದ್ದು ಏನಾಯ್ತು? ಅಷ್ಟು ಬೇಗ ಓಡ್ ಬಂದಿದೆಯಲ್ಲ ನಮ್ಮ ಮನೆ ಹತ್ರ ಏನು? ಅಯ್ಯೋ ತ್ರಿವೇಣಿ, ನಾನು ಅದನ್ನ ಹೇಳೋದನ್ನ ಕೇಳಿಸ್ಕೊ ಮೊದಲು. ನೀನು ಸುಮ್ಮನೆ ಮಾತಾಡ್ತಾ ನನಗೆ ಕೋಪ ಬರಿಸ್ಬೇಡ ನೀನು, ಗೊತ್ತಾಯ್ತಾ? ನಮ್ಮ ಪಪ್ಪ ಇವತ್ತು ಹುಡುಗಿ ನೋಡಕ್ ಕರ್ಕೊಂಡು ಹೋಗಿದ್ರು ನನ್ನ, ಗೊತ್ತಾ ನಿನಗೆ ಅದು? ಮತ್ತಿನ್ಯಾ ಹುಡುಗಿ ನೋಡಕ್ ಹೋಗಿದ್ದು? ಯಾಕೋ ನನ್ನ ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗ್ಬೇಕು ಅನ್ನೋ ಯೋಚನೆ ಬೇರೆ ಮಾಡ್ತಾ ಇದೀಯಾ? ಅದಕ್ಕೆ ಬಂದಿದ್ದ ನೀನು ನಮ್ಮ ಮನೆ ಹತ್ರ ನನ್ನ ಮದುವೆ ಆಗಲ್ಲ ಅಂತ ಹೇಳಕ್ ಬಂದಿದ್ದಾನ ನೀನು? ನಮ್ಮ ಅಪ್ಪನೇ ಅವತ್ತು ಮಾತಾಡಿದ್ದಾರೆ, ನಿನ್ಗೆ ನನ್ನ ಕೊಟ್ಟಿ ಮದುವೆ ಮಾಡ್ಬೇಕು ಅಂತ ನಿಮ್ಮ ಅಪ್ಪನ ಹತ್ರ. ನೀನ್ ನೋಡ್ರೆ ಬೇರೆ ಹುಡುಗಿ ನೋಡ್ಕೊಂಡಿದ್ಯೇನೋ? ಇಷ್ಟು ಕೆಟ್ಟವನೇನೋ ನೀನು? ನೀನ್ ಈ ತರ ಮಾಡ್ತೀಯ ಅಂತ ನನ್ ಕನ್ಸು ಅನ್ಕೊಂಡಿರ್ಲಿಲ್ಲ. ನೀನ್ ಇಷ್ಟು ಕೆಟ್ಟವನ? ನಾನು ನಿನ್ನ ಇಷ್ಟಪಟ್ಟಿದ್ದೀನಿ ಅಂತ ಬೇರೆ ಯಾವ ಹುಡುಗನ್ನು ಮದುವೆ ಆಗ್ತಿದೆ, ನಮ್ಮ ಅಪ್ಪ ಚೀಟಿ ಕೊಡಬೇಕು ಅಂದ್ರು ನಾನಿಲ್ಲ ಹಳ್ಳಿಗೆ ಆಗ್ತೀನಿ ಅಂತ ಆಟ ಹಿಡಿದಿದ್ದೀನಿ. ನೀನ್ ನೋಡಿದ್ರೆ ಈ ತರ ಎಲ್ಲ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ತಿಲಕ. ಈ ಸ್ವಲ್ಪ ಬಾಯಿ ಮುಚ್ಚು, ನಾನು ಹೇಳೋದನ್ನ ಕೇಳು. ನಿನ್ನ ಇಷ್ಟ ಬಂದಂಗೆ ನೀನು ಮಾತಾಡ್ಬೇಡ, ನಿನಗೆ ತೋಚದಂಗೆನೆ. ನಾನು ಹೇಳೋದು ಸ್ವಲ್ಪ ಕೇಳು, ಏನು ಹೇಳ್ತೀನಿ ಅಂತ ಅಂದ್ಬಿಟ್ಟು. ಬಾಯಿ ಇದೆ ಅಂತ ಒಂದೇ ಸಮನೆ ಮಾತಾಡ್ತಾನೆ ಇದೆಯಲ್ಲ. ಮೊದಲು ಸರಿಯಾಗಿ ನಿಮ್ಮ ಅಪ್ಪ ಹೇಳಿದ ವಿಷಯನ ನೀನು ತಿಳ್ಕೊಂಡಿದ್ಯಾ? ಅದನ್ನು ಫಸ್ಟು ತಿಳ್ಕೊ ನೀನು. ನಿಮ್ಮ ಅಪ್ಪ ನಿನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಇದ್ದಾರೆ ಅನ್ನೋದು ನಿನಗೆ ಸರಿಯಾಗಿ ಗೊತ್ತಾ? ಹೇಳಿದಾರಾ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ? ಓಹೋ, ಹಾಗಾದ್ರೆ ನಮ್ಮ ಅಪ್ಪ ನೀನು ಕೊಟ್ಟು ಮದುವೆ ಮಾಡೋಣ ಅಂತ ಹೇಳಿದ್ರ? ಅದಕ್ಕೆ ನೀನು ಬೇರೆ ಹುಡುಗಿ ನೋಡಕ್ ಹೋಗಿದ್ದ ನೀನು? ನಿನ್ನ ಹತ್ರ ಬಂದು ಹೇಳಿದ್ರ ನನ್ನ ಮಗಳನ್ನ ನೀನ್ ಕೊಡೋದಿಲ್ಲ ಕಣಪ್ಪ, ನೀನ್ ಬೇರೆ ಹುಡುಗಿ ನೋಡು ಅಂತ? ನಿನ್ನ ಆಸೆ ಇರೋದ್ನ ನಮ್ಮ ಅಪ್ಪನ ಮೇಲೆ ಹಾಕ್ತೀನಿ ನಿಂತವನು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಮ್ಮ ಅಪ್ಪನೇ ನಿಮ್ಮ ಅಪ್ಪನ ಹತ್ರ ಮಾತಾಡ್ತಿರೋದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಅದಕ್ಕಿಂತ ಇನ್ನೇನ್ ಬೇಕು? ನಿನ್ ತಪ್ಪನ ಮುಚ್ಚಿಡೋದಕ್ಕೆ ನಮ್ಮ ಅಪ್ಪನ ಮೇಲೆ ನೀನೇನೇನೋ ಹೇಳ್ಬೇಡ, ಗೊತ್ತಾಯ್ತಾ? ಅಯ್ಯೋ ತ್ರಿವೇಣಿ ಹೇಳೋದನ್ನ ಕೇಳು ಮೊದಲು, ಆಮೇಲೆ ಮಾತಾಡುವಂತೆ. ನಿನಗೆ ಕೇಳೋ ತಾಳ್ಮೆನೇ ಇಲ್ಲ, ಸುಮ್ಮನೆ ನಿನ್ನಷ್ಟಕ್ಕೆ ನೀನೇ ಮಾತಾಡ್ತಾನೆ ಇರ್ತೀಯ. ನಿಮ್ಮಪ್ಪ ಹೇಳಿರೋದು ನಿನ್ಗಲ್ಲ, ಅನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿರೋದು ಕೋಮಲನ್ನ. ಹೌದು, ನಾನೇ ಹೇಳ್ತಿರೋದೇನೆ ನಿಜ. ನೀನು ಸರಿಯಾಗಿ ತಿಳ್ಕೊಂಡಿಲ್ಲ ಅಷ್ಟೇನೆ. ನೀನು ಸರಿಯಾಗಿ ತಿಳ್ಕೊಳ್ಳೋದಲ್ದಲೆ ನನ್ನೂ ದಾರಿ ತಪ್ಪಿಸಿದೀಯ ನೀನು. ನಾನಿವತ್ತು ಸ್ವಲ್ಪ ಯಾಮಾರಿದ್ರು ಕೋಮಲನ್ನ ಮದುವೆ ಆಗ್ಬೇಕಾಗಿತ್ತು, ಗೊತ್ತಾ ನಿನ್ಗೇನಾದ್ರು? ಇರೋ ವಿಷಯನೇ ಹೇಳ್ತಿರೋದು, ಬೇರೆ ಏನು ಹೇಳ್ತಾ ಇಲ್ಲ ನಾನು. ಏನು ಅಂತ ಸರಿಯಾಗಿ ಹೇಳೋ ನೀನು. ಸುಮ್ಮನೆ ಏನೇನೋ ಹೇಳಿ ನನ್ನ ಗಾಬರಿ ಮಾಡ್ಬೇಡ. ನಾನು ಇರೋ ವಿಷಯನೇ ಹೇಳ್ತಾ ಇರೋದು. ನಮ್ಮಪ್ಪ ಇವತ್ತು ಹುಡುಗಿ ನೋಡೋಕೆ ಹೋಗೋಣ ಬಾ ಅಂತ ಅಂದರು. ನಾನು ಸರಿ ನಿಮ್ಮನೆಗೆ ಬರ್ತೀನಿ ಅಂತ ಖುಷಿಯಾಗಿ ಹೋದೆ. ಅಲ್ಲಿ ನೋಡಿದ್ರೆ ಕೋಮಲ್ ಅವ್ರ ಮನೆ ರೋಡ್ಗೆ ಹೋಗ್ತಾ ಇದ್ರು. ಯಾಕಪ್ಪ ಇಲ್ಲಿ ಕರ್ಕೊಂಬಂದಿದ್ದೀರಾ ಅಂದರೆ, ಇಲ್ಲಿ ಕರ್ಕೊಂಬರ್ದಿಲ್ಲ ಇನ್ನೆಲ್ಲಿ ಕರ್ಕೊಂಬರ್ಲಿ, ನಾನು ಹೇಳ್ದಂಗೆ ಕೇಳು ನೀನು, ಸುಮ್ಮನೆ ಬಾಯಿ ಮುಚ್ಕೊಂಡು ಬಾ ಅಂತ ಬಾಯಿಗೆ ಬಂದಂಗೆ ಬೈದರು ನನಗೆ. ಸರಿ ಆಯಿತು ಅಂತ ನೋಡಿದ್ರೆ ಹೋದ್ಮೇಲೆ ಗೊತ್ತಾಯಿತು ಕೋಮಲನ್ನ ನೋಡೋಕೆ ಕರ್ಕೊಂಡೋಗಿದ್ದಾರೆ ಅಂತ. ಮತ್ತೆ ಆಮೇಲೆ ಏನ್ ಮಾಡ್ದೆ ನೀನು? ಹಾಗಾದ್ರೆ ನಿಮ್ಮಪ್ಪ ಹೇಳ್ದಂಗೆ ಅವಳೇ ಮದುವೆ ಆಗ್ತೀನಿ ಅಂತ ಒಪ್ಕೊಂಡ್ಬಂದ ನೀನು? ಇದನ್ನೇ ಹೇಳೋದು, ಪೂರ್ತಿ ವಿಷಯ ಏನೂ ತಿಳ್ಕೊಳ್ಳಲ್ಲ, ಕೇಳಿಸ್ಕೊಳ್ಳೋದು ಇಲ್ಲ. ನಿನ್ನಷ್ಟಕ್ಕೆ ನೀನೇ ತಿಳ್ಕೊಂಡು ಅರ್ಧಂಬರ್ಧ ತಿಳ್ಕೊಂಡು ಸುಮ್ಮನೆ ನೀನು ಕನ್ಫ್ಯೂಸ್ ಆಯ್ತೀಯ, ನಾನು ಕನ್ಫ್ಯೂಸ್ ಮಾಡ್ತಾ ಇದೀಯಾ? ಇಲ್ಲ ನಾನು ಹೋಗಿದ್ದೆ ಅಷ್ಟೇನೆ, ಆದರೆ ಕೋಮಲನ್ನು ನೋಡಿಲ್ಲ, ಅವನ ಅಮ್ಮನ ಜೊತೆನೂ ಮಾತಾಡಿಲ್ಲ ನಾನು. ನನಗೆ ತುಂಬ ಹೊಟ್ಟೆ ನೋವ್ತಾ ಇದೆ, ಯಾಕೋ ಹೊಟ್ಟೆ ಸರಿಗಿಲ್ಲ ಅಂತ ಅಂದ್ಬಿಟ್ಟು ಎದ್ನ ಬಿದ್ನು ಅಂತ ಓಡಿ ಬಂದಿದ್ದೀನಿ ನಿನಗೆ ವಿಷಯ ತಿಳಿಸೋಣ, ಮುಂದೆ ಏನು ಮಾಡೋಣ ಅಂತ. ನೀನು ನೋಡಿದ್ರೆ ನನಗೆ ಬಾಯಿಗೆ ಬಂದಂಗೆ ಬೈತಾ ಇದೆಯಾ, ಇಲ್ಲಿ ಕೋಪ ಮಾಡ್ಕೋತಾ ಇದೆಯಾ ನನ್ನ ಮೇಲೇನೆ. ಹಾಗಿದ್ರೆ ನಮ್ಮಪ್ಪ ಹೇಳಿದ್ದು ಯಾವುದೋ ಹುಡುಗನ್ನ ನೋಡಿದ್ದೀನಿ ಕೋಮಲಂಗಿ ಅಂತ, ಅದು ನಿನ್ನೆನಾ? ಅಯ್ಯೋ, ನಂಗೆ ಗೊತ್ತೇ ಆಗಲಿಲ್ಲ ನೋಡು. ನಾನು ಇಷ್ಟು ಹೇಳಿದ್ರು ನಮ್ಮಪ್ಪ ಹುಡುಗ ಯಾರು ಅಂತ ಹೇಳಲೇ ಇಲ್ಲ.
ಖುಷಿಯಾಗಿರ್ತೀನಲ್ಲ ಅವಳ ಚಿಂತೆ ನನಗೆ ಯಾಕೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನಮಗೆ ಈ ಥರ ಮುಳುವಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಕಣೋ ತಿಲಕ. ಅಯ್ಯೋ ನನಗೂ ಗೊತ್ತಿರಲಿಲ್ಲ ತ್ರಿವೇಣಿ, ನೀನು ಹೇಳಿದ್ದೆ ಸರಿ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಅಪ್ಪ ನನಗಂತೂ ಅಲ್ಲಿ ಹೋಗಿ ಗಾಬರಿ ಆಗೋಯ್ತು, ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಸದ್ಯಕ್ಕೆ ತಕ್ಷಣ ಕುಳಿತು ನನಗೆ ಹೊಟ್ಟೆ ನೋವು ಬಂದಂಗೆ ನಾಟಕ ಆಡಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬಂದೆ ನಾನು. ಅಯ್ಯೋ ಸರಿಯಾಗಿ ಮಾಡಿದ್ಯಾ ತಿಲಕ, ಇಲ್ಲ ಅಂದ್ರೆ ಏನು ಮಾಡಬೇಕಾಗಿತ್ತು ಇವತ್ತು. ಮುಂದೆ ಏನು ಮಾಡೋದು ತಿಲಕ, ಈ ಥರ ಆಗ್ಬಿಟ್ಟಿದೆಯಲ್ಲ. ನಮ್ಮ ಅಪ್ಪನ ಹತ್ರನೂ ಮಾತಾಡೋಣ, ಏನು ಮಾಡೋಣ ಇವಾಗ. ಏನಾದರೂ ಮಾಡಬೇಕು ತ್ರಿವೇಣಿ, ಇಬ್ಬರು ಸರಿಯಾಗಿ ಸಿಗಾಕೊಂಡಿದ್ದೀವಿ ಇವಾಗ. ಏನು ಮಾಡೋದು ಅಂತ ನೀನು ಯೋಚನೆ ಮಾಡು, ನಾನು ಯೋಚನೆ ಮಾಡ್ತೀನಿ. ಹಾಂ ತ್ರಿವೇಣಿ, ನನಗೊಂದು ಐಡಿಯಾ ಬಂತು. ಇವಾಗ ನಾವು ಆ ಥರ ಮಾಡೋಣ, ಆ ಥರ ಮಾಡಿದ್ರೆ ನಾವಿಬ್ಬರು ಬಚಾವಾಗೋಕ್ಕಾಗೋದು, ಆಯಿತಾ? ಆಯ್ತು ಕಣೋ ತಿಲಕ, ನೀನು ಏನು ಹೇಳ್ತೀಯ ಅದನ್ನು ಮಾಡ್ತೀನಿ ಖಂಡಿತ. ಈಗಲೇ ಹೇಳ್ಬಿಟ್ಟಿದ್ದೀನಿ ತ್ರಿವೇಣಿ, ನಮ್ಮ ಅಪ್ಪನ ಮರ್ಯಾದೆ ಹೋಯ್ತು, ಅದೋಯ್ತು ಇದೋಯ್ತು ಅಂತ ಎಲ್ಲ ಹೇಳ್ಬಾರ್ದು ನೀನು. ಆಗಿದ್ರೆ ಮಾತ್ರ ನಾನು ಹೇಳೋದಕ್ಕೆ ಒಪ್ಕೋ, ಇಲ್ಲ ಅಂದರೆ ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ ಅಷ್ಟೇ. ಇಲ್ಲ ಕಣೋ ತಿಲಕ, ನಿನ್ನೂ ಬಿಟ್ಟು ನನಗೆ ಇರೋಕ್ಕಾಗೋದಿಲ್ಲ. ನೀನೇನು ಹೇಳ್ತೀಯ ಅದನ್ನೇ ಮಾಡ್ತೀನಿ ನಾನು, ಸರಿನಾ? ಬಾಯಿಲಿ ಅದೇನು ಅಂತ ಹೇಳ್ತೀನಿ, ಆ ಥರನೇ ಮಾಡೋಣ ಇಬ್ಬರು ಸೇರಿಕೊಂಡು, ಆಯಿತಾ? ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು ಲಾಸ್ಟ್ ಮೂಮೆಂಟ್ವರೆಗೂ, ಆಯಿತಾ? ಸರಿ ಕಣೋ, ಆಯಿತು, ನೀನು ಹೇಳ್ದಂಗೆ ಮಾಡ್ತೀನಿ ನಾನು. ನೋಡು ತ್ರಿವೇಣಿ, ನಾನು ಹೇಳಿದ್ದೆಲ್ಲ ಅರ್ಥ ಆಯಿತು ತಾನೇ ನಿಮಗೆ? ಆ ಥರನೇ ಮಾಡಬೇಕು, ಆಯಿತಾ? ಯಾರಿಗೂ ಏನೂ ಗೊತ್ತಾಗಬಾರ್ದು. ಸರಿ ಕಣೋ, ಆಯಿತು, ನೀನು ಹೇಳ್ದಂಗೆ ಮಾಡ್ತೀನಿ ನಾನು ಖಂಡಿತ. ಯಾರಿದು? ನನ್ನ ಮಗಳು ಥರ ಕಾಣಿಸ್ತಾ ಇದ್ದಾಳಲ್ಲ, ಯಾರ ಜೊತೆ ಮಾತಾಡ್ತಾ ಇದ್ದಾಳೆ? ಹತ್ರ ಹೋಗಿ ನೋಡೋಣ, ಯಾರಾದ್ರೂ ಮಾತಾಡ್ತಾ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಓ, ಇವನು ನಮ್ಮ ಸಿದ್ದನ ಮಗ. ಇವನ ಜೊತೆ ನನ್ನ ಮಗಳೇ ಮಾತಾಡ್ತಾ ಇದ್ದಾಳೆ.